ಬಿಸ್ಮಿಲ್ಲಾ ರಹಮಾನ್ ರಹೀಂ. ಆಫ್ತಾಬ್ ನಾನು KR ಮೊಹಲ್ಲಾ ನಿವಾಸಿಯಾಗಿದ್ದು ಮೈಸೂರಿನ ನಿವಾಸಿಯಾಗಿರುತ್ತೇನೆ. ಈ ದಿವಸ ಕೆಲವು ಮಾಹಿತಿಯನ್ನು ಯೂಟ್ಯೂಬ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅದರ ಬಗ್ಗೆ ಕೂಲಂಕುಷವಾಗಿ ವಿವರ ಹೇಳೋದಕ್ಕೋಸ್ಕರ ಬರ್ತಾ ಇದ್ದೀನಿ. ಈ ವಕ್ಫ್ ಬೋರ್ಡ್ ಸಂಬಂಧಪಟ್ಟ ಹಾಗೆ ಯಾರೋ ಕಾಂಗ್ರೆಸ್ ಸೇರಿರೋ ಮುಖಂಡರು, ಕಾರ್ಯದರ್ಶಿಗಳು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ತರ ಎಲ್ಲ ಆರೋಪ ಮಾಡ್ತಿದ್ರ ಅಂತ. ಇದು ಆರೋಪ ಅಂತೂ ಖಂಡಿತ ಅಲ್ಲ. ಇದೆಲ್ಲ ಜಗತ್ ಜಾಹೀರಾಗಿದೆ. ಅದ್ರ ಸಂಬಂಧಪಟ್ಟ ದಾಖಲೆಗಳ ಸಮೇತ ನಮ್ಮ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬರು ತೋರಿಸ್ತಾ ಇರೋದು. ಈ ಧ್ವನಿ 4 ವರ್ಷದಿಂದ ಎತ್ತುತ್ತಾ ಇದ್ದಾರೆ. ಇವತ್ ನಿಮಗ್ ಕೇಳಿಸ್ತು. ಯಾರ ಮೇಲೆ ಈ ಧ್ವನಿ ಎತ್ತುತ್ತಾ ಇದ್ದಾರೋ, ಯಾರ ಮೇಲೆ ಈ ಆರೋಪ ಬರ್ತಾ ಇದೆಯೋ ಅವ್ರಿಗೆ ಯಾಕೆ ಇದುವರೆಗೂ ಕೇಳಿಸ್ಲಿಲ್ಲ? ಅವ್ರು ಯಾಕೆ ಇದುವರೆಗೂ ಇಲ್ಲಿ ಬಂದು ಏನು ಅದನ್ನ ವಿವರಣೆ ಕೊಡೋದಕ್ಕೆ ಬರ್ಲಿಲ್ಲ? ಇವ್ರೊಬ್ರು ಜನಪ್ರತಿನಿಧಿ ಆದ್ಮೇಲೆ ನಾವ್ ಇವ್ರನ್ನ ಆರಿಸಿರೋದು. ಇವ್ರು ಬಂದು ಹಿಂಗೆಲ್ಲ ನಡೀತಾ ಐತೆ ಅಂತ ಅಂದ್ಮೇಲೆ ಇವ್ರು ಬಂದು ವಿವರಣೆ ಕೊಡ್ಬೇಕಾಗಿದ್ದು. ಹಿಂಗಿಲ್ವಲ್ಲ, ಬಂದ್ರೆ ಎಲ್ಲ ನಮ್ಮವ್ರೆ ನೀವು ಮಾತಾಡವ ಅಂತ. ಅದ್ ಯಾಕೆ ಇವ್ರು ಮುಂದುವರಿಸ್ಲಿಲ್ಲ? ಇದು ನನ್ನ ಪ್ರಶ್ನೆ. ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಅಕ್ರಮ ಇಲ್ಲಿ ನಡೆದೋಗಿದೆ ಅಂದ್ರೆ ನಡೆದೋಗಿದೆ. ಅದೆಲ್ಲ ನಾವು ಕಣ್ಣಾರೆ ಕಂಡಿದ್ದೀವಿ, ನಡೀತಾನೆ ಇದೆ. ಈಗ ಮೈಸೂರಲ್ಲಿ ಸ್ಪೆಷಲಿ ಅಜೀಜುಲ್ಲಾ ಅವ್ರ ಅಜೂಬೈ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಇನ್ನೂ ಕಡಿಮೆ ಆಗಿ 0 ಬರುತ್ತೆ ಅಂತ ನಾನು ಊಹೆ ಮಾಡ್ತಾ ಇದ್ದೀನಿ. ಇಂಥ ವ್ಯಕ್ತಿಗಳು ಚೇರ್ಮನ್ ಆಗಿದ್ದಿದ್ರೆ, ಇವ್ರು ಹಿಂಬಾಲಕರೇ ಚೇರ್ಮನ್ ಆಗಿದ್ದಿದ್ರೆ ಈ ಸ್ಥಿತಿ ಇವತ್ತಿಗೂ ಕಾಣ್ತಾ ಸಾಧ್ಯ ಇರಲಿಲ್ಲ. ನಾವು ಈ ದಿನ ಬಂದವರೆಲ್ಲ ಯಾರ್ದೋ ಗೈಡೆನ್ಸ್ ಮೇಲೆ, ಯಾರ್ದೋ ಪಟ್ಟಭದ್ರ ಹಿತಾಸಕ್ತಿಗಳ ಕೈಯಿಂದ ಅವ್ರು ಹೇಳ್ದಂಗ್ ಮಾಡ್ತಿದ್ರು. ಈಗ ಇವ್ರ ಬುದ್ಧಿ ಶಕ್ತಿಯಿಂದ ಏನ್ ಭಗವಂತ ಕೊಡ್ತಾ ಇದ್ದಾನೋ ಅನ್ನು ವರ್ಕ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಬಂದವರೆಲ್ಲ ಆತರ ಮಾಡ್ಲಿಲ್ಲ. ಇದಕ್ ಮುಂಚೆ ಬಂದಿದ್ 2-3 ಚೇರ್ಮನ್ಗೆ ನಾನೇ ಏನೋ ಒಂದು ಸಮಸ್ಯೆ ತಗೊಂಡೋಗಿ ವಿವರಣವಾಗಿ ಹೇಳಿದ್ದೀನಿ. ಇಲ್ಲಿ ಕೇಳ್ಕೊತಾರೆ, ಅಲ್ಲಿ ಹೋಗಿ ತಿಳಿಸ್ಬಿಟ್ಟು ಅದಕ್ಕೆ ಏನು ಏರ್ಪಾಡು ಮಾಡ್ಬೇಕು ಅದನ್ನ ಮಾಡ್ಕೋತಾರೆ. ಇದು ಹೊಂದಾಣಿಕೆ ಮಾಡ್ಕೊಂಡು ಹೋಗಿರೋದು. ಈಗ ಹೊಂದಾಣಿಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಹುಲಿ ತರ ಮೆರೀತಾ ಇರೋ ಅಜೀಜುಲ್ಲಾ ಅವ್ರ ಅಜೂಬೈ ಬಂದಿದ್ದಾರೆ ಅಂತ. ಈ ತರ ಒಂದು ಹುಲಿನ ಪ್ರತಿಯೊಂದು ಜಿಲ್ಲೆಗೆ ಕೊಟ್ಟಿ ಜಬೀರ್ ಅಹಮದ್ ಸಾಹೇಬ್ರೆ, ನೀವು ನಮ್ಮ ಸಮುದಾಯಕ್ಕೆ ವರ್ಕ್ ಮಾಡ್ಬಿಟ್ರೆ ನಮ್ಮ ಸಮುದಾಯ ಇನ್ನು 10 ವರ್ಷದಲ್ಲಿ ಈಗ ಏನ್ ಸ್ಥಿತಿಯೋ ಅದರಿಂದ ಉತ್ತಮ ಸ್ಥಿತಿಯಲ್ಲಿ ಬೆಳೀತದೆ ಅಂತ ನಾನು ಊಹೆ ಮಾಡ್ತೀನಿ. ಹೀಗೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಇಶ್ಯೂನ ತಂದು ಬೇರೆ ಬೇರೆ ತರ ಹೇಳಕ್ ಪ್ರಯತ್ನ ಪಡ್ತಾರೆ. ಅದಕ್ಕೆ ಯಾರು ಕಿವಿ ಕೊಡಬೇಡಿ, ಅದಕ್ಕೆ ಯಾರು ನೀವು ತಲೆ ಕೆಡ್ಸ್ಕೋಬೇಡಿ. ಯಾಕೆ ಅಂದ್ರೆ ಇವ್ರು ಮಾಡಿರೋ ಕೃತ್ಯಗಳನ್ನ ಮರೆಮಾಚಕ್ಕೆ ಬೇರೆ ರೀತಿ ವಿವರಣೆ ಕೊಡ್ತಾರೆ. ಇಷ್ಟು ದಿನ ಅದೇ ತರ ವಕ್ಫ್ ಬೋರ್ಡ್ ನಡೆದಿತ್ತು. ಇನ್ನು ಮುಂದೆ ಆದ್ರೂ ನಾವು ಬದಲಾವಣೆನ ಊಹಿಸ್ತಾ ಇದ್ದೀವಿ. ಆದ್ರಿಂದ ಕೋರ್ಟ್ ಅಲ್ಲಿ ಇದೇ ವ್ಯಕ್ತಿ ಬಗ್ಗೆ ಕೋರ್ಟ್ ಅಲ್ಲಿ ಏನ್ ನಿಯಮ ಇದೆಯೋ ಈ ಕಾನೂನನ್ನ ಗಾಳಿಗೆ ತೂರಿದಿರ ನೀವೆಲ್ಲ ಅಂತ ಈ ವ್ಯಕ್ತಿ ಮೇಲೆ ಕೋರ್ಟ್ ಹೇಳಿದೆ. ಕೋರ್ಟ್ ಸುಮ್ಮನೆ ಹೇಳ್ಬಿಡುತ್ತಾ? ಕೋರ್ಟ್ಗೆಲ್ಲ ಒತ್ತಿ ಅದಕ್ಕೆಲ್ಲ ಸಾಕ್ಷ್ಯಾಧಾರ ಕೊಟ್ಟಿರೋದ್ರಿಂದ ಹೇಳಿರೋದು. ಅದೇ ಸಾಕ್ಷ್ಯಾಧಾರ ಇಟ್ಕೊಂಡು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ರು ಈ ಧ್ವನಿ ಎತ್ತಿತ್ತು. ಈ ಧ್ವನಿ ಈಗ ಪ್ರತಿಧ್ವನಿಯಾಗಿ ಜ್ವಾಲಾಮುಖಿಯಾಗಿ ಪೂರ್ತಿ ಕರ್ನಾಟಕ ಎಲ್ಲ ಹಬ್ತಾ ಇದೆ. ಇದು ಪೂರ್ತಿ ಭಾರತ ದೇಶದೆಲ್ಲ ಹಬ್ಬಿ ನಮ್ ಜನರು ವಕ್ಫ್ ಬೋರ್ಡ್ ಬಗ್ಗೆ ಜಾಗೃತಿ ಮೂಡಿಸ್ಕೊಂಡು ವಕ್ಫ್ ಬೋರ್ಡ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.